ಮೊಬೈಲ್ ಕಿತ್ಕೊಂಡ್ರು, ಕೊಡೋದಿಲ್ಲ, ಏನೇನೆಲ್ಲ ಬೈದ್ರು, ಇದು ಮೈ ಮುಟ್ಟಿದ್ರು, ಕಾಲರ್ ಇಟ್ಕೊಂಡು ದೂಡಿದ್ರು. ನಾ ಹೇಳ್ದೆ ಸಾರಿ, ಇಲ್ಲೇ ಮಂಗ್ಳೂರ್ನವ ಅಂತ. ಮಂಗ್ಳೂರ್ನವನಂದ್ರೆ ಮಂಗ್ಳೂರಲ್ಲಿ ಇಟ್ಕೊ ಅಂತ ಹೇಳಿದ್ರು. ಈ ಟ್ರೈನಿಂಗ್ ಇರೋ 3ನೇ ದಿವಸ ಟ್ರೈನಿಂಗ್ ಅಲ್ಲಿ ಏನಂದ್ರೆ ಕೆಲಸ ಏನಿರುತ್ತೆ ಅಂತ ಹೇಳಲಿಕ್ಕಿತ್ತು. ಕೆಲಸ ಏನಂತ ಹೇಳಿದ ಮೇಲೆ ನಾನು ಬ್ಯಾಗ್ ಹಾಕೊಂಡು ಸೀದಾ ಇಲ್ಲಿಗೆ ಬಂದಿದ್ದೇನೆ. ಫುಲ್ಲು ಬಿಲ್ಡಪ್ ಎಲ್ಲ ಕೊಟ್ಟರು, ಹಾಗೆ ಹೀಗೆ ಅಂತೆಲ್ಲ ಇದಾಯಿತು. ಲಾಸ್ಟಿಗೆ ಕೆಲಸ ಏನಂದರೆ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಲಾಗ್ ಏನಂದರೆ, ನಾನು ಜಾಬ್ ವೇಕೆನ್ಸಿಗೆ ರೆಸ್ಯೂಮ್ ಅಪ್ಲೈ ಮಾಡಿದ್ದೆ. ಚಿಕ್ಕಮಂಗ್ಳೂರಲ್ಲಿದೆ ಅಂತ ಕಂಪನಿ. ಅವ್ರು ಕರೆದಿದ್ದಾರೆ. 5 days ಇದು ರಿಕ್ವೈರ್ಮೆಂಟ್ ಪ್ರೊಸೆಸ್ ಇದೆ, ಅದೇ ಟ್ರೈನಿಂಗ್ ಎಲ್ಲ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ ಅಂತ. ಸೊ ಇವಾಗ ಟೈಮ್ 8:30. ಬೀಚ್ ರೋಡಿಂದ ಬಸ್ ಹತ್ಕೊಂಡಿದ್ದೀನಿ. ಒಬ್ಬನೇ ಹೋಗ್ತಾ ಇರೋದು, ಎಂಟಿ ಸೀಟ್ಸ್. ಸೊ ಇವಾಗ ಚಿಕ್ಕಮಂಗ್ಳೂರಿಗೆ ತಲುಪುವಾಗ ಒಂದು 2 ಗಂಟೆ ಆಗ್ಬೋದು, ಮಿಡ್ ನೈಟ್. ಸೊ ಅಲ್ಲಿ ನನಗೆ ಬೇರೆ ಏನು ಗೊತ್ತಿಲ್ಲ ಅಲ್ಲಿದ್ದು ವಿಷಯ, ಆ ಕಂಪನಿದು ವಿಷಯ ಏನಂತ. ಜಸ್ಟ್ ಅಪ್ಲೈ ಮಾಡಿದ್ದೆ, ಕಾಲ್ ಬಂದಿದ್ದಷ್ಟೇ. ಇವಾಗ ಹೋಗಿ ಕಾಲ್ ಮಾಡಿ ನೋಡಬೇಕು ಏನಂತ, ಏನಾಗುತ್ತೆ ಅಂತ ಅಲ್ಲಿ ಹೋಗಿ ನೋಡೋಣ. ಸೊ ಗೈಸ್, ಇಲ್ಲಿ ವಾಶ್ರೂಮ್ಗೆ ಹೋಗೋರು ಎಲ್ಲ ಫ್ರೆಶ್ ಆಗಿ ಬರಲಿಕ್ಕೆ ಒಂದು 10 ನಿಮಿಷ ನಿಲ್ಲಿಸಿದ್ದಾರೆ. ಬೇರೆ ಅಂದ್ರು എൻ്റെ പേര് ഇംതിയാസ്. ഇംതിയാസ് രായയുടെ രായ മാംഗ്ലൂർ. ബാംഗ്ലൂരാ? ഞങ്ങളുടെ രായ ഭയങ്കര ചളിയല്ലേ ഇതോടെ? ഇത് നിങ്ങളെ ഇവിടെ ಚಾರ್ಮಾಡಿ ಐತಿ, ಕೊಟ್ಟಿಗೆರೆ. കൊട്ടിക്കേര ಗೊಂತೆ ಅವಲ್ಲ ಬಾವ, നല്ല ചളി ಮಾತ್ರ. അവിടെ ചായ ഉണ്ടല്ലേ? ചായ കുടിച്ചു ಬಂದಾರ ಗೈಸ್. ನಾನು ಚಹಾ ಕುಡಿಲಿಕ್ಕೆ ಅಂತ ಹೊರಗೆ ಹೋದಾಗ ನನ್ಗೆ ಏನಾಯ್ತು ಅಂದ್ರೆ, ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಮೊಬೈಲ್ ಕಿತ್ಕೊಂಡ್ರು. ಆಕ್ಚುಲಿ ನಾನು ಇದು ತೆಗಿಯೋದೊಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡ್ತಾ ಇದ್ದೆ ಹೀಗೆ. ಅಲ್ಲಿ ನೈಟ್ ವಿಡಿಯೋ ಮಾಡುವಂಗಿಲ್ಲ ಅಂತ, ಅಂದ್ರೆ ಅದು ಪರ್ಮಿಷನ್ ಇಲ್ಲ ಅಂತ ಓಪನ್ ಮಾಡೋದು. ಆಕ್ಚುಲಿ ನಂಗೆ ಅದು ಗೊತ್ತಿಲ್ಲ ನಿಜವಾಗ್ಲು. ನಾನು ಅವ್ರ ಎದುರೇ ವಿಡಿಯೋ ಮಾಡ್ತಾ ಇದ್ದೇನೆ. ನನ್ನ ಕೈ ಹಿಡ್ಕೊಂಡ್ರು, ಮೊಬೈಲ್ ಕಿತ್ಕೊಂಡ್ರು, ಕೊಡೋದಿಲ್ಲ, ಏನೇನೆಲ್ಲ ಬೈದ್ರು. ನನ್ನ ಮೈ ಮುಟ್ಟಿದ್ರು, ಕಾಲರ್ ಇಟ್ಕೊಂಡು ದೂಡಿದ್ರು. ನಾ ಹೇಳ್ದೆ ಸಾರಿ ಸರ್, ನಂಗೆ ನಿಜವಾಗ್ಲು ಗೊತ್ತಿರ್ಲಿಲ್ಲ, ನಾ ಇಲ್ಲೇ ಮಂಗ್ಳೂರ್ನವ ಅಂತ. ಮಂಗ್ಳೂರ್ನವನಂದ್ರೆ ಮಂಗ್ಳೂರಲ್ಲಿ ಇಟ್ಕೊ ಅಂತ ಹೇಳಿದ್ರು. ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿದ್ರು. ನಂಬಲಿಲ್ಲ. ಇಂಥವರೆಲ್ಲ ಕಳ್ರು ಹಾಗೆಲ್ಲ ಹೀಗೆಲ್ಲ ಹೇಳಿದ್ರು. ನಾನು ಆಧಾರ್ ಕಾರ್ಡ್ ತೋರಿಸಿದೆ. ಆಮೇಲೆ ಕೂಡ ಎಷ್ಟೊತ್ತು ನನ್ನ ಅಳಕ್ಕ ಸೌಂಡೇ ಹೋಗಿತ್ತು, ಅಷ್ಟು ಸಾರಿ ಕೇಳಿದೆ. ನಂಗೆ ಅಂದ್ರೆ ನಾನು ಬೇರೆಯವರ ಮುಖ ನೋಡ್ತೇನೆ ಇಲ್ಲಿ, ಯಾರು ಕೂಡ ಎಲ್ರು ನೀನ್ ರೀಸನ್ ಏನು, ಯಾಕೆ ವೇಟ್ ಮಾಡ್ತಾ ಇದ್ದಿ, ಹಾಗೆ ಎಲ್ಲೋ ಗದರಿಸಿ ಕೇಳ್ತಾ ಇದ್ದಾರೆ. ನಂಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ರಿಯಲಿ. ನಾನು ನಡುವಲ್ಲಿ ಒಬ್ಬ ಇದ್ದೇನೆ, ಸುತ್ತಮುತ್ತಲು ಎಲ್ರು ಬೈತಾ ಇದ್ದಾರೆ. ಸೊ ಗೈಸ್, ಫೈನಲಿ ಚಿಕ್ಕಮಂಗ್ಳೂರು ತಲುಪಿದ್ದೇನೆ. ಚಿಕ್ಕಮಂಗ್ಳೂರಲ್ಲಿ ಇದ್ದೀನಿ ನಾನು. ಚಿಕ್ಕಮಂಗ್ಳೂರು ತಲುಪಿದೆ. ಬಂದಾಗ್ಲೇ ನಾನು ಅವ್ರು ಕಾಲ್ ಮಾಡಿದೆ. ಸೊ ಅವರು ಇಲ್ಲಿ ಒಬ್ರು ಆಟೋದವರಿಗೆ ಕಾಲ್ ಕೊಡ್ಲಿಕ್ಕೆ ಹೇಳಿದ್ರು, ಕೊಟ್ಟು ಅವರೊಂದು ಲೊಕೇಶನ್ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಸೊ ಹೋಗಿ ನೋಡೋಣ ಏನಾಗುತ್ತೆ ಅಂತ. ರೂಮ್ ರೀಚ್ ಆದೆ, ರೂಮ್ ಬಂದಿದ್ದೇನೆ. ಅವರು ರಿಕ್ಷಾದವರು ಈ ಲೊಕೇಶನ್ಗೆ ತಲುಪಿಸಿದ್ರು. ಮತ್ತು ರೂಮ್ ಬಂದು ಈಗ ರೂಮಲ್ಲಿ ಮಲಗಿದ್ದೇನೆ. ಇಲ್ಲಿ ನೋಡಿದರೆ ತುಂಬ ಜನ ಮಂಗಳೂರಿನವರು ಇದ್ದಾರೆ ಅಂತ ಹೇಳಿದರು, ಎಲ್ಲರೂ ಮಲಗಿದ್ದಾರೆ. ಸೊ ಇನ್ನು ನಾಳೆ ನೋಡುವ. ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ, ಎಲ್ಲರೂ ಮಲಗಿದ್ದಾರೆ. ಚಳಿ ಇದೆ, ಪೀಕ್ ಲೆವೆಲಲ್ಲಿ, ಅಷ್ಟು ಚಳಿ ಇದೆ. ಸೊ ಗುಡ್ ನೈಟ್ ಗೈಸ್, ನಾಳೆ ಸಿಗುವ. ಸೊ ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಚಿಕ್ಕಮಂಗ್ಳೂರಲ್ಲಿದ್ದೀನಿ, ಡೇ 1 ಇವತ್ತು. ಸೊ ಇಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೀ ಕುಡಿದು ಮತ್ತು ಟ್ರೈನಿಂಗ್ ಸ್ಟಾರ್ಟ್ ಆಗ್ತದಂತೆ. ಸೊ 3 days ನಮಗೆ ಫೋನ್ ಯೂಸ್ ಮಾಡೋಕ್ಕೆ ಇಲ್ಲ. ಅಂದರೆ ಮಾರ್ನಿಂಗ್ ಅವ್ರು ತಗೊಂಡ್ರೆ ನೈಟ್ ಕೊಡ್ತಾರೆ ಫೋನ್. ಸೊ ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ.
ಆ್ಯಕ್ಚುಲಿ ಕಂಟಿನ್ಯೂಸ್ ವ್ಲಾಗ್ ಮಾಡೋಣ ಅಂದರೆ ಫೋನ್ ಸಿಗಲ್ಲ, ಅದು 3 days ಇದ್ದು ರೂಲ್ಸ್ ಇದೆ. ಆ್ಯಕ್ಚುಲಿ 3 days ಟ್ರೈನಿಂಗ್, ಅದರಲ್ಲಿ ರೂಲ್ಸ್ ಇದೆ ತುಂಬ. ರೂಮಲ್ಲಿ ಇದಿರ್ಬೋದು ಆ ಥರ ಅಲ್ಲ, ಮತ್ತು ಫೋನ್ ಯೂಸ್ ಮಾಡೋಕ್ಕಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಹೇಗಿರುತ್ತೆ ಎಂತ ಅಂತ ಕರೆಕ್ಟ್ ಗೊತ್ತಿಲ್ಲ. ಇವತ್ತು ಟ್ರೈನಿಂಗ್ ಡೇ 1 ಆಗ್ಬೇಕಷ್ಟೇ, ಅದರಿಂದ ಗೊತ್ತಾಗ್ತದೆ ಏನಿರ್ಬೋದು ಅಂತ. ಸೊ ಗೈಸ್, ಪೆನ್ ಬುಕ್ ಕಾಲೇಜಲ್ಲಿ ಅಪರೂಪ. ಟ್ರೈನಿಂಗ್ ಬಂದರೆ ಏನು ಇರುತ್ತೆ. ತುಂಬ ಚಳಿ ಇದೆ. ಟೆನ್ಷನ್ ಆಗಿರೋದು ಒಂದೇ, ಫೋನ್ ಯೂಸ್ ಮಾಡೋಕ್ಕಿಲ್ಲ ಅಂತ. ಅಂದರೆ ತುಂಬ ಎಡಿಟ್ಸ್ ಅದೆಲ್ಲ ಇದರಲ್ಲೇ ಇರುತ್ತಲ್ವ, ಎಲ್ಲ ಮಾಡಿ ಆಗಬೇಕಷ್ಟೇ, ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ. ಇಲ್ಲಿ ತುಂಬ ಜನ ಮಂಗಳೂರವರು ಇದ್ದಾರೆ ಕೆಲಸಕ್ಕೆ. ಸೊ ಗೈಸ್, ಮೊಬೈಲ್ ಕೊಡ್ತಾ ಇದ್ದೇನೆ, ಕ್ಲಾಸ್ಗೆ ಹೋಗ್ತಾ ಇದ್ದೇನೆ, ಸಂಜೆ ಸಿಗುವ. ಸೊ ಹೆಲೋ ಗೈಸ್, ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಕ್ಲಾಸಲ್ಲಿದ್ದೆ ಫಸ್ಟ್ ಟೈಮ್. ಆ್ಯಕ್ಚುಲಿ ಕಾಲೇಜಲ್ಲಿ ಕೂಡ ಹೀಗೆ ಗೊತ್ತಿರಲಿಲ್ಲ. ಟ್ರೈನಿಂಗ್ ಅಂತೆ, ಬೆಳಿಗ್ಗೆ ಒಬ್ಬೊಬ್ರು ಹೀಗೆ ಒಳ್ಳೆ ಎಕ್ಸ್ಪರ್ಟ್ಸ್ ಬಂದದ್ದು. ಸೊ ನಂಗಂತೂ ಕೂಡಿಟ್ಟಾಗೆ ಆಗಿತ್ತು. ಮೊಬೈಲ್ ಅಲ್ಲಿ ಇಡ್ತಾರೆ, ಆಫೀಸ್ ರೂಮ್ ಅಂತ ಇದೆ, ಅಲ್ಲಿ ಇಡ್ತಾರೆ, ಯೂಸ್ ಮಾಡಲಿಕ್ಕಿಲ್ಲ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೆ ಈಗ ಅಲ್ಲಿ ಕೂತು ಉಫ್. ನನಗಂತೂ ಇದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಅಂದರೆ ರೂಲ್ಸ್ ಅಲ್ಲ ಫುಲ್ಲು. ಇದು ಸಂಜೆ 7:30 ನಂತರ ರೂಮಿಂದ ಹೊರಗಡೆ ಹೋಗ್ಲಿಕ್ಕಿಲ್ಲ. ಫಸ್ಟ್ ಟೈಮ್ ಹೀಗೆ. ನಾನು ಸ್ವಲ್ಪ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ ಇದೆಲ್ಲ ಫಾಲೋ ಮಾಡಬೇಕು, ಇದಕ್ಕೆ ಮಾರ್ಕ್ಸ್ ಆಗಿ ಎಲ್ಲ ಇದೆ ಜಾಬ್ ಸಿಗಬೇಕಾದ್ರೆ. ನನಗೆ ನಿಜವಾಗ್ಲೂ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿ ನಾನು ಅನುಭವಿಸುವ ಹಾಗೆ ಫೀಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಮನೆಗಳಲ್ಲಿ ದೃಷ್ಟಿ ತಾಗೋದಕ್ಕೆ ಇಂಥ ಫೋಟೋಸ್. ಯಾರಾಗಿರ್ಬೋದು ಇದು? ಗೈಸ್, ನಮ್ಮ ಕಾಲೇಜಲ್ಲಿ ನೋಟ್ಸ್ ಎಲ್ಲ ಬರದೇ ಇರಲಿಲ್ಲ. ಇಲ್ಲಿ ನೋಡಿ ಅಂತೆ, ಹೋಮ್ ವರ್ಕ್ ಅಂತೆ, ಅಸೈನ್ಮೆಂಟ್ ಅಂತೆ, 3 ದಿವಸದ್ದು. ಸ್ನಾನ ಎಲ್ಲ ಮಾಡಿ ಒಂದು ಚಾಯ್ ಕುಡಿಯೋ ಅಂತ ಬಂದಿದ್ದೇನೆ. ಒಬ್ಬನೇ ಇದ್ದೇನೆ, ಫಸ್ಟ್ ಟೈಮ್ ಈಗ ಸೋಲೋ ಬಂದು. ಸೊ ಚಾಯ್ ಕುಡಿಲಿಕ್ಕೆ ಹೋಗುವ. ಏನು ಮಾಡ್ತಿದ್ದೀರಾ? ಆಟಾಡ್ತಿದ್ದೀರಾ? ನಿನ್ನ ಹೆಸರೇನು? ನಿನ್ನ ಹೆಸರು? ಮಿತಾ. ಟಾಟಾ. ಉಫ್. ಸೊ ಚಾಯ್ ಕುಡಿಲಿಕ್ಕೆ ಹೋಗುವ. ಚಟ್ನಿ, ಬನ್ಸ್ ಪ್ಲಸ್ ದಿಸ್ ಟೀ ಇನ್ ದಿಸ್ ವೆದರ್, ಪ್ಯೂರ್ ಹೆವೆನ್. ಸೊ ಗೈಸ್, ಹೋಮ್ ವರ್ಕ್ ಎಲ್ಲ ಆಯಿತು. ಆ್ಯಕ್ಚುಲಿ ಕಾಲೇಜೆಲ್ಲ ಮುಗಿದ ಮೇಲೆ ತುಂಬ ದಿವಸ ಆದಮೇಲೆ. ಸೊ ಈಗ ಊಟ ಮಾಡಬೇಕಂತ ಹೊರಗೆ ಬಂದಿದ್ದೇನೆ. ರೂಮಲ್ಲಿ ಊಟ ಮಾಡಿದ್ದಾರೆ ಅವರು, ಊಟ ತಯಾರಿಸಿದ್ದಾರೆ, ಬೇಡ ಅಂತ ಸ್ವಲ್ಪ ಹೊರಗಡೆ ಬಂದು. ಸೊ ಇವಾಗ ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಪಲಾವ್ ಆರ್ಡ್ರ್ ಮಾಡಿದ್ದೆ, ನೋಡಿ ಬಂದಿದೆ. ಪ್ಲೇಟ್ ನೋಡಿ ಹೇಗಿದೆ ಅಂತ, ಎಲೆದ್ದು ಫುಲ್ ಮಸ್ತ್ ಅಲ್ಲ? ಚಾಟ್ನ ಇದು ಮಟನ್, ಇದು ಮಟನ್, ಹಾರ್ಟು, ಕಿಡ್ನಿ, ಲಿವರ್ ಪಾರ್ಟ್ಸ್. ಓಕೆ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಊಟ ಎಲ್ಲ ಆಯಿತು, ರೂಮಿಗೆ ಬಂದು ಮಲಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ನಿದ್ದೆ ಬರ್ತಾ ಇಲ್ಲ. ಸೊ ದಿಸ್ ಇಸ್ ಮೈ ಡೇ 1, ಬಟ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ 1 day ಫಾರ್ ಮೀ. ಸೊ ಗುಡ್ ನೈಟ್ ಗೈಸ್. ಸೊ ಗೈಸ್, ಗುಡ್ ಮಾರ್ನಿಂಗ್ ಆಯಿತು. ಸೊ ಎದ್ದಿದ್ದೀನಿ ಇವಾಗ. ಇವತ್ತು ಕೂಡ ಟ್ರೈನಿಂಗ್ ಇದೆ, ಡೇ 2, ಮತ್ತು ನಾಳೆ ಡೇ 3 ಇದೆ. ಸೇಮ್ ರೂಟೀನ್ ಹೀಗೆ ಇರುತ್ತೆ. ಸೊ ಗೈಸ್, ದಿಸ್ ಈಸ್ 3rd day. ಇಲ್ಲಿ ಟ್ರೈನಿಂಗ್ ಇರೋ 3ನೇ ದಿವಸ. ನಿನ್ನೆ 2ನೇ ದಿವಸ, ನಿನ್ನೆ ಲಾಗ್ ಮಾಡಲಿಲ್ಲ, ಯಾಕೆಂದರೆ ಮೊದಲ ದಿವಸ ಹೇಗಿತ್ತು ಹಾಗೆ ಕಂಟಿನ್ಯೂ. 3ನೇ ದಿವಸ ಟ್ರೈನಿಂಗಲ್ಲಿ ಏನಂದರೆ ಕೆಲಸ ಏನು ಇರ್ತದೆ ಅಲ್ಲಿ,
ಅದು ಹೇಳ್ಕೊಡೋದು. ಆ್ಯಕ್ಚುಲಿ 2 ದಿವಸ ಅಲ್ಲಿನ ಪ್ರೊಫೈಲ್ ಅದಿದೆಲ್ಲ ಹೇಳಲಿಕ್ಕಿತ್ತು. ಇವಾಗ ಇವತ್ತಿನ ದಿವಸ ಅಲ್ಲಿ ಕೆಲಸ ಏನಿರುತ್ತೆ ಅಂತ ಹೇಳಲಿಕ್ಕಿತ್ತು. ಸೊ ಕೆಲಸ ಏನಂತ ಹೇಳಿದರು. ಕೆಲಸ ಏನಂತ ಹೇಳಿದ ಮೇಲೆ ನಾನು ಬ್ಯಾಗ್ ಹಾಕೊಂಡು ಸೀದಾ ಇಲ್ಲಿಗೆ ಬಂದಿದ್ದೇನೆ, ಊರಿಗೆ ಬರ್ತಾ ಇದ್ದೇನೆ. ಆ್ಯಕ್ಚುಲಿ ಕೆಲಸ ಏನಂತ ಹೇಳಿದರು ಅಂದರೆ ಫುಲ್ಲು ಬಿಲ್ಡಪ್ ಎಲ್ಲ ಕೊಟ್ಟರು, ಹಾಗೆ ಹೀಗೆ ಅಂತೆಲ್ಲ ಇದಾಯಿತು. ಲಾಸ್ಟಿಗೆ ಕೆಲಸ ಏನಂದರೆ, ನೀನು ನಿನ್ನಿಬ್ಬರ ಫ್ರೆಂಡನ್ನು ಜಾಯಿನ್ ಮಾಡು, ಅವರಿಬ್ಬರು ಫ್ರೆಂಡನ್ನು ಜಾಯಿನ್ ಮಾಡ್ತಾರೆ, ಒಂದು ಟೀಮ್ ಬಿಲ್ಡ್ ಮಾಡು, ಮತ್ತು ಅವರು ಜಾಯಿನ್ ಮಾಡ್ತಾ ಇರ್ತಾರೆ, ಅದರ ಇನ್ಕಮ್ ನಿಮಗೆ ಬರ್ತಾ ಇರುತ್ತೆ ಅಂತ. ಇದನ್ನು 3 ದಿವಸ ಮಾಡಿದ್ರು ಇದ ಡೈಲಿಕ್ಕೆ. ಆ್ಯಕ್ಚುಲಿ ನಾನು ಕೇಳ್ತಾ ಇದ್ದೇನೆ ಅಲ್ಲಿ ಯಾರು ಕೂಡ ಹೇಳಲ್ಲ ಏನು ಜಾಬ್ ಅಂತ. ನಾಳೆಗೆ ವೆಯ್ಟ್ ಮಾಡಿ ಅಲ್ಲಿ ಇರೋರು ಸಹ ಹೇಳಲ್ಲ ಯಾರು ಕೂಡ. ನನಗೆ ಶಾಕ್ ಆಯಿತು, ಯಾಕೆ ಈ ಥರ ಅಂತ. ಆ್ಯಕ್ಚುಲಿ ಅವರು ಹೇಳೋ ಕಾನ್ಫಿಡೆಂಟ್, ಇದು ಚೈನ್ ಬಿಸ್ನೆಸ್ ಅಲ್ಲ, ಇದು ನೀವು ಇನ್ನೊಬ್ಬರಿಗೆ ಫ್ಯೂಚರ್ ಮಾಡಿಕೊಡೋದು ಅಂತ. ಅವ್ರ ಹತ್ರ ಹಾಗೆ ಹೇಳೋದು, ನೀವು ಇನ್ನೊಬ್ಬರಿಗೆ ಫ್ಯೂಚರ್ ಮಾಡಿಕೊಡೋದು ಅಂತ. ಅಂದರೆ ಅಲ್ಲಿ ಸ್ವಲ್ಪ ಪರ್ಚೇಸ್ ಕೂಡ ಮಾಡಲಿಕ್ಕಿದೆ, ಒಂದು 50,000ದ್ದು. ಅದನ್ನು ಪರ್ಚೇಸ್ ಮಾಡಿದರೆ ನಾವು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ವಿ ಅಂತ ಲೆಕ್ಕ. ಇದೆಲ್ಲ ಒಂದು ಸ್ಟ್ರಾಟಜಿ, ಅದನ್ನು ಸೇಲ್ ಮಾಡಲಿಕ್ಕಿರೋ ಸ್ಟ್ರಾಟಜಿ. ಸೊ ನಾನು ಸೀದಾ ಬಂದೆ. ಬರುವಾಗ ಕೂಡ ಹೇಳಿದರು, ಇದು ಸ್ಟಾರ್ಟಪ್ ಮಾಡ್ಬೋದಲ್ವ ಹಾಗೆ ಹೀಗೆ ಅಂತ ಅಲ್ಲಿ ಇದ್ದವರು. ನಾ ಹೇಗೆ ಎಕ್ಸ್ಪ್ಲೈನ್ ಮಾಡೋದು, ಅಲ್ಲಿ ಆಲ್ರೆಡಿ ಅವರು ಇದ್ದಾರೆ, ಜಾಯ್ನ್ ಆಗಿದ್ದಾರಲ್ಲ. ಸೊ ನಾನು ಸೀದಾ ಬಂದೆ. ಸೊ ಓಕೆ ಗೈಸ್, ಏನು ಹೇಳೋದು, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಗೈಸ್.